ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವೇದಾಗೌಡ ಮಾತಾಡ್ತಾ ಇದ್ದೀನಿ. ನಾನೊಂದು ಚಳಿಗೆ ಒಂಥರ ಸ್ಪೈಸಿಯಾಗಿ ಹುಳಿ ಹುಳಿ ಆಗಿರ್ತಕ್ಕಂಥ ಒಂದು ತಿಂಡಿ ಮಾಡಿದ್ದೀನಿ. ಅದನ್ನು ಫೋಟೋನ ನೋಡಿದ್ರೇ ಗೊತ್ತಾಗಿರಬೇಕು ನಿಮ್ಗೆ ಏನು ತಿಂಡಿ ಅಂತ ಹೇಳ್ಬಿಟ್ಟು ಆಫ್ಕೋರ್ಸ್. ಸೊ ಇದಕ್ಕೆ ನಾನು ಯೂಸ್ ಮಾಡಿರ್ತಕ್ಕಂಥ ಪದಾರ್ಥಗಳು ಬಂದು ನೌಕಲ್ಲು, ಕ್ಯಾರೆಟು ಮತ್ತು ಹಸಿ ಬಟಾಣಿ ಮತ್ತು ಸ್ವಲ್ಪ ಏನು ಹಸಿಯಾಗಿರ್ತಕ್ಕಂಥ ಎಳೆದಾಗಿರ್ತಕ್ಕಂಥ ಬೀನ್ಸು, ಸ್ವಲ್ಪ ಬೆಲ್ಲ, ಸ್ವಲ್ಪ ಕ್ಯಾಶ್ಯೂಸು, ಸ್ವಲ್ಪ ಹುಣಸೆ ಹಣ್ಣು ಮತ್ತು ತೊಗರಿಬೇಳೆ ಸ್ವಲ್ಪ. ತೊಗರಿಬೇಳೆ ಆದಮೇಲೆ ಸ್ವಲ್ಪ ನಾರ್ಮಲ್ ಏನು ಅಕ್ಕಿ ಯೂಸ್ ಮಾಡ್ತೀವಿ ತೊಗರಿಬೇಳೆ ಜೊತೆ. ಸೊ ಇದು ಬಿಸಿಬೇಳೆಬಾತ್ ಪೌಡರು ಮತ್ತು ಸಾಸಿವೆ. ಒಗ್ಗರಣೆಗೆ ಸ್ವಲ್ಪ ತುಪ್ಪನ ಹಾಕೋಬೇಕು. ಸೊ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಮಿಸ್ ಆಗಿದೆ ತುಪ್ಪ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾದಮೇಲೆ ಒಂದು ಸಣ್ಣದೊಂದು ಈರುಳ್ಳಿ ಮತ್ತು ಆಲೂಗಡ್ಡೆ ಇಷ್ಟನ್ನ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇದನ್ನು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಮಾಡಬೇಕಂತ ಹೇಳಿದ್ರೆ ಆ ಹುಣಸೆ ಹಣ್ಣಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದು ಹುಣಸೆ ರಸ ಎಲ್ಲ ಬಿಡೋ ತನಕ ಬಿಸಿ ಮಾಡ್ಕೋಬೇಕು. ಸೊ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದು ಕಡೆ ಏನು ಮಾಡೋಣ ಅಂತ ಹೇಳಿದ್ರೆ, ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ನಾವು ಏನೇನು ಬಿಡಿಸಿ ಸ್ವಲ್ಪ ದಪ್ಪಗೆ ಇಟ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸು, ಸೊ ಅದನ್ನೆಲ್ಲ ಒಂದೇ ಸತಿ ಹಾಕ್ಬಿಟ್ಟು ಅದನ್ನು ಕೂಗಿಸ್ಕೊಳ್ಳೋದು. ನಾನು ಫಸ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಆಲೂಗಡ್ಡೆನ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಬೀನ್ಸ್ನ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಇದೇನಿದು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ, ನೌಕಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಹಾಕ್ಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಅಂತೇಳಿದ್ರೆ, ನಾವು ಅಕ್ಕಿ ಮತ್ತು ಬೇಳೆನ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀವಿ ಅದ್ರ 3ರಷ್ಟು ನೀರು ತೊಗೋಬೇಕು ಇದಕ್ಕೆ ಬಿಸಿಬೇಳೆ ಬಾತಿಗೆ. ಸೊ ತೊಗೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನು, ಸೊ ಲಿಡ್ನ ಮುಚ್ಚಿಡಬೇಕು. ಇದಕ್ಕೆ ತರಕಾರಿ ಸ್ವಲ್ಪ ಹಚ್ಚೋದು ಬೇಡ, ಸ್ವಲ್ಪ ಜಸ್ಟ್ ಹಿಂಗೆ ಮುರ್ಕೊಂಡ್ರೆ ಸಾಕು. ಸ್ವಲ್ಪ ದೊಡ್ಡದಾಗಿರಲಿ ಮತ್ತು ನೀರು ಸ್ವಲ್ಪ ಜಾಸ್ತಿ ಇರಲಿ. ಯಾಕಂದರೆ ಬಿಸಿಬೇಳೆ ಬಾತು ಸ್ವಲ್ಪ ಪಾಯಸದ ಥರ ಇರಬೇಕು. ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಟ್ರೆ ಮಾಮೂಲಿ ರೈಸ್ ಆಗಿಬಿಡುತ್ತೆ. ಸೊ ಅದಕ್ಕೇನು ಡಿಫ್ರೆನ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿ ಇರಲಿ. ತೊಗರಿಬೇಳೆ ಮತ್ತು ಅಕ್ಕಿನ ನಾನು ಈಕ್ವಲ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಸೊ ಅದು ಎಷ್ಟು ತೊಗೊಂಡಿದ್ದೀರೋ ಅದ್ರ 3ರಷ್ಟು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಒಂದು 3 ವಿಸಿಲ್ಗೆ ಹಾಕ್ಕೊಂಡು ಅದನ್ನು ಕೂಗಿಸ್ಕೋಬೇಕು. ಕೂಗಿಸ್ಕೊಂಡಿದ್ದಾದಮೇಲೆ ಅದು ವೆಯ್ಟ್ ಹೋಗೋ ತನಕ ನಾವೇನು ಮಾಡೋಣ, ಒಂದು ಚಿಕ್ಕದೊಂದು ಬಾಣಲಿಗೆಯಲ್ಲಿ ಅಥವಾ ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ತುಪ್ಪ ಆದಮೇಲೆ ಅದು ತುಪ್ಪ ಸ್ವಲ್ಪ ಕಾದಿದ್ದಾದಮೇಲೆ ಜಾಸ್ತಿ ಇದಾಗೋದು ಬೇಡ, ಯಾಕಂದರೆ ತುಪ್ಪ ಸ್ಮೆಲ್ ಬಂದುಬಿಡುತ್ತಲ್ವ. ಸೊ ತುಪ್ಪ ಜೊತೆ ಎಣ್ಣೆ ಹಾಕಬೇಡಿ, ಬರೀ ತುಪ್ಪದಲ್ಲೇ ಮಾಡೋಣ ನಾವು. ಸೊ ನೀವು ಬೇಕಂದರೆ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಎಣ್ಣೆ ಹಾಕಲಿಲ್ಲ, ಬರೀ ತುಪ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ತುಪ್ಪ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೋದು ಬೇಡ ಈ ಒಗ್ಗರಣೆಗೆ. ಸೊ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ನಿಲ್ಲಿಸಿದ್ಮೇಲೆ ಅದಾದಮೇಲೆ ಸ್ವಲ್ಪ ಕ್ಯಾಶ್ಯೂಸ್ ಹಾಕ್ಕೊಳ್ಳಿ. ಸೊ ಕ್ಯಾಶ್ಯೂಸು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಜಾಸ್ತಿ ಬ್ರೌನ್ ಬರೋದು ಬೇಡ. ಯಾಕಂದರೆ ಅದು ಬ್ಲ್ಯಾಕ್ ಆಗಿಬಿಟ್ರೆ ಅದು ಕಲರ್ಫುಲ್ಲಾಗಿ ಕಾಣಿಸೋದಿಲ್ಲ ನಮಗೆ ರೈಸು, ಅದಕ್ಕೋಸ್ಕರ. ಸೊ ಅದನ್ನು ಕ್ಯಾಶ್ಯೂಸ್ ಹಾಕ್ಕೊಂಡಿದ್ದೀನಿ. ಕ್ಯಾಶ್ಯೂಸ್ ಹಾಕ್ಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಹಾಕೋದು ಬೇಡ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಪುಟ್ದಾಗಿ ಕಟ್ ಮಾಡ್ಕೋಬೇಕು. ಆನಿಯನ್ನ ಜಾಸ್ತಿ ಸ್ಲೈಸಾಗಿ ಕಟ್ ಮಾಡೋದು ಬೇಡ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆನಿಯನ್ನು ಹಾಕಬೇಡಿ, ಜಾಸ್ತಿ ಚೆನ್ನಾಗಿರೋದಿಲ್ಲ ಅದು. ಸ್ವಲ್ಪ ಟೇಸ್ಟಿಗೆ ಮಾತ್ರ ಹಾಕ್ತಿರೋದಷ್ಟೇ. ಆನಿಯನ್ ಸ್ವಲ್ಪ ಕೆಂಪಕ್ಕಾದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಸ್ವಲ್ಪ ಪೇಸ್ಟ್ ಆಗಲಿ ಸ್ವಲ್ಪ ಚೆನ್ನಾಗಿ. ಸೊ ಅದನ್ನು ಬೇಗ ಬೇಯಬೇಕು ಎಣ್ಣೆಯಲ್ಲಿ ಅಂತೇಳಿದ್ರೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಎಣ್ಣೆಯಲ್ಲಿ. ಸೊ ನಿಮ್ಗೆ ಅದಕ್ಕಿಂತ ಬೇಗ ಬೇಯೋ ಟ್ರಿಕ್ಸ್ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ನನಗೆ ಹೇಳಿ ಅಂತ ಹೇಳ್ತೀನಿ. ಸೊ ಅದೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ನೋಡಿ ಟೊಮೊಟೊ ಸಾಫ್ಟ್ ಆಗೋ ತನಕ ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾವು ಹುಣಸೆಹಣ್ಣು ಕಿವುಚಿಟ್ಕೊಂಡಿರ್ತೀವಲ್ಲ ಆ ನೀರನ್ನು ಹಾಕ್ಕೋಬೇಕು ಇದಕ್ಕೆ. ಸೊ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಹುಳಿಯಾಗಿ. ಬೇಸಿಗೆಕಾಯಿ ಮೀನ್ಸ್ ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಅಂತ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ಸಕ್ಕರೆ ಹಾಕೋದು ಬೇಡ, ಬರೀ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ್ದಾದಮೇಲೆ ಅದ್ರಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವಿದನ್ನು ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ರೆಡಿ ಆಗೋಷ್ಟೊಳಗಡೆ ಅದು ಗಾಳಿ ಕೂಡ ಹೋಗಿರುತ್ತೆ ಕುಕ್ಕರ್ದು. ಸೊ ನೋಡಿ ಈ ಥರ ಆಗಿರುತ್ತೆ. ಇದಕ್ಕೆ ನಾವೇನು ಮಾಡಬೇಕು ಅಂತೆಲ್ಲ ನಾವೇನು ಮಾಡಿದ್ದೀವಲ್ಲ ಒಗ್ಗರಣೆ ಅದನ್ನು ಹಾಕ್ಕೊಂಡ್ರೆ ಸೊ ಬಿಸಿಬೇಳೆ ಬಾತು ರೆಡಿಯಾಗಿರುತ್ತೆ. ನೋಡಿ ನೀಟಾಗಿ ಅದನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಬೇಕು. ತಿರುಗಿಸಿ
ಅದರ ಬೂಂದಿ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಚಳಿಗಾಲಕ್ಕಂತೂ ಮಾಡಿಸಿದ ಅಡುಗೆ ಇದು. ಯಾಕಂದರೆ ತುಂಬ ಚಳಿ ಅನಿಸ್ತಾ ಇರುತ್ತೆ, ಏನಾದರೂ ಹುಳಿಯಾಗಿ ಸ್ಪೈಸಿಯಾಗಿ ತಿನ್ನಬೇಕು ಅನಿಸುತ್ತಲ್ಲ. ಸೊ ಈ ಥರ ನೀಟಾಗಿ ಮಾಡ್ಕೊಂಡು ತಿಂದರೆ ನೋಡಿ, ವಾಟರ್ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗೂ ಕೂಡ ಬಂದಿದೆ. ಇದ್ರ ಮೇಲೆ ಬೂಂದಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಬೂಂದಿ ಎಲ್ಲ ಜಾಸ್ತಿ ಇಷ್ಟಪಡೋದಿಲ್ಲ, ಅದಕ್ಕೆ ನಾನು ಬೂಂದಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ನಾನು ಬರೀ ಕಿಚಡಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೂಪರಾಗಿ ಬಂದಿತ್ತು. ನೀವು ಕೂಡ ಹೇಗೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.